ಹಾಯ್, ನಾನು ಶ್ರೀವತ್ಸ ಫ್ರಮ್ ಟೆಕ್ ಆ್ಯಂಡ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿವೋ S1 ಪ್ರೋನ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಫೋನ್ ಲಾಂಚ್ ಆಗಿ ಆಲ್ಮೋಸ್ಟ್ 8 ಮಂತ್ಸ್ ಆಗಿದೆ. ರೀಸೆಂಟಾಗಿ ಈ ಫೋನ್ನ ಪರ್ಚೇಸ್ ಮಾಡಿದ್ದೀವಿ. ಸೊ ಇದರ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂನ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗೆ ಬರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೂ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜೆಲ್ಲ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಫೋನ್ನ ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡಿದ ತಕ್ಷಣ ನಿಮಗೆ ಒಂದು ಸಣ್ಣ ಬಾಕ್ಸ್ ನೋಡಲಿಕ್ಕೆ ಸಿಗ್ತದೆ. ಈ ಬಾಕ್ಸ್ ಒಳಗೆ ಏನೇನಿದೆ ಅಲ್ಲ ನೋಡೋಣ. ಮೊದಲನೇದಾಗಿ ಒಂದು ಸಿಮ್ ಇಜೆಕ್ಟರ್ ಪಿನ್ ಕೊಟ್ಟಿದ್ದಾರೆ, ಹಾಗೆ ಯೂಸರ್ ಮ್ಯಾನ್ಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು, ಹಾಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಇದರ ಕ್ವಾಲಿಟಿ ಡೀಸೆಂಟ್ ಆಗಿದೆ. ಮತ್ತು ಇನ್ನು ಟೈಪ್ ಎ ಟು ಟೈಪ್ ಸಿ ಡಾಟಾ ಕೇಬಲ್ ಕೊಟ್ಟಿದ್ದಾರೆ. ಇದರ ಕ್ವಾಲಿಟಿ ಕೂಡ ಡೀಸೆಂಟ್ ಆಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನಿಮಗೆ ಇನ್ನು ಡೈರೆಕ್ಟಾಗಿ ನಿಮಗೆ ಫೋನ್ ನೋಡಲಿಕ್ಕೆ ಸಿಗ್ತಾ ಇದೆ. ಇದರ ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ ನನಗಂತೂ ತುಂಬ ಇಂಪ್ರೆಸಿವ್ ಅನಿಸ್ತು. ಸೊ ಬಟ್ ಪ್ಲ್ಯಾಸ್ಟಿಕ್ ಬ್ಯಾಕ್ ಆಗಿದೆ. ಇದರ ಗ್ರೇಡಿಯಂಟ್ ಲುಕ್ ತುಂಬ ಚೆನ್ನಾಗಿದೆ. ಬ್ಲೂ ಮತ್ತು ಪರ್ಪಲ್ ಗ್ರೇಡಿಯಂಟ್ ಲುಕ್ ಆಗಿರುವಂಥದ್ದು. ಸೊ ಚೆನ್ನಾಗಿದೆ. ಇದನ್ನು ಪಕ್ಕಕ್ಕಿಟ್ಟು ಬೇರೆ ಏನೆಲ್ಲ ಇದೆ ಅಂತ ನೋಡೋಣ. ಅದನ್ನು ಬಿಟ್ಟರೆ ಇನ್ನು ಒಂದು 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ, ಮತ್ತು ಒಂದು ಇಯರ್ಫೋನ್ ಸಮೇತ ಕೊಟ್ಟಿದ್ದಾರೆ. ಹಾಗಾಗಿ ಗೊತ್ತಾಗ್ತಾ ಇದೆ ನಮಗೆ ಈ ಫೋನ್ನಲ್ಲಿ ಹೆಡ್ಫೋನ್ ಜಾಕ್ ಇದೆ ಅಂತ. ತುಂಬ ಒಳ್ಳೆಯ ವಿಷಯ. ಇನ್ನೂ ಗಮನಿಸ್ತಾ ಇದ್ದೀರಾ ಈ ಬಾಕ್ಸ್ನಲ್ಲಿರೋಂಥ ಕಂಪ್ಲೀಟ್ ಆಕ್ಸೆಸರೀಸ್ಗಳನ್ನು. ಮೊಬೈಲ್ ಆನ್ ಮಾಡಿದ ತಕ್ಷಣ ಮೊಬೈಲ್ನ ಇಂಟರ್ಫೇಸ್ ಹೀಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಮತ್ತು ಆಲ್ಮೋಸ್ಟ್ ಎಲ್ಲ ಕಡೆ ಬೆಸಲ್ ಕಡಿಮೆ ಇರುವಂಥದ್ದು, ಬಾಟಮಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅನ್ನಿಸ್ತಾ ಇದೆ. ಒಳ್ಳೆ ಲುಕ್ ಇರುವಂಥದ್ದು. ಮತ್ತು ಇನ್ನು ಬ್ಯಾಕ್ ಸೈಡ್ ಬರೋದಾದರೆ ಬ್ಯಾಕ್ ಸೈಡ್ ಬ್ಲೂ ಮತ್ತು ಪರ್ಪಲ್ ಕಲರ್ನ ಒಳ್ಳೆ ಗ್ರೇಡಿಯಂಟ್ ಲುಕ್ ಸಿಗ್ತಾ ಇದೆ ನಿಮಗೆ. ಮತ್ತು ಕ್ವಾಡ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು. ಕ್ವಾಡ್ ಕ್ಯಾಮ್ರಾ 48 ಮೆಗಾ ಪಿಕ್ಸೆಲ್ನ ಮೇಯ್ನ್ ಸೆನ್ಸರ್ ಆಗಿರುವಂಥದ್ದು, ಒಂದು ಮ್ಯಾಕ್ರೋ ಲೆನ್ಸು, ಒಂದು 8 ಮೆಗಾ ಪಿಕ್ಸೆಲ್ನ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್, ಮತ್ತು ಒಂದು ಡೆಪ್ತ್ ಸೆನ್ಸರ್ ಕೊಟ್ಟಿದ್ದಾರೆ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ. ಡೀಸೆಂಟಾಗಿದೆ. ಮೇಯ್ನ್ ಸೆನ್ಸರ್ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಇದರ ಕ್ಯಾಮ್ರಾ ಸ್ಯಾಂಪಲ್ಸನ್ನು ತೋರಿಸ್ತೀನಿ, ನೀವೇ ಜಡ್ಜ್ ಮಾಡ್ಬೋದು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಆ್ಯಂಡ್ ಇದರ ಟೆಕ್ಸ್ಚರು, ಕಾಂಟ್ರಾಸ್ಟು ತುಂಬ ಚೆನ್ನಾಗಿದೆ. ಸ್ಯಾಚುರೇಟ್ ಆಗಲ್ಲ, ಓವರ್ ಸ್ಯಾಚುರೇಟ್ ಆಗಲ್ಲ, ತುಂಬ ಚೆನ್ನಾಗಿದೆ. ನಾನಂತೂ ಇಂಪ್ರೆಸ್ ಆಗ್ತೀನಿ. ಈ ಪ್ರೈಸ್ ರೇಂಜ್ಗೆ ತುಂಬ ಚೆನ್ನಾಗಿದೆ. ಇನ್ನು ಫ್ರಂಟ್ ಕ್ಯಾಮ್ರಾ ಕಡೆ ಬರೋದಾದರೆ 32 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ಫೋಟೋ ಸ್ಯಾಂಪಲ್ಸ್ ತೋರಿಸ್ತಾ ಇದ್ದೀನಿ, ನೀವೇ ನೋಡ್ತಾ ಇದ್ದೀರಾ. ಚೆನ್ನಾಗಿದೆ. ನನಗಂತೂ ತುಂಬ ಇಂಪ್ರೆಸಿವ್ ಅನ್ನಿಸ್ತು. ಇನ್ನು ಡಿಸ್ಪ್ಲೇ ಕಡೆ ಬರೋದಾದರೆ 6.38 ಇಂಚಸ್ನ ಫುಲ್ HD ಪ್ಲಸ್ ಸೂಪರ್ ಅಮೋಲ್ಡ್ ಡಿಸ್ಪ್ಲೇ ಕೊಟ್ಟಿರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ಅಂತೂ ಅಲ್ಟಿಮೇಟ್ ಆಗಿದೆ, ನೀವೇ ನೋಡಿ ಜಡ್ಜ್ ಮಾಡ್ಬೋದು. ಈಗ ಡಿಸ್ಪ್ಲೇ ಕ್ಲಾರಿಟಿನ ತೋರಿಸ್ತೀನಿ. Through the highways till my shadow turns to sun rays, and on we'll go through the wastelands, through the highways, and on we'll go. ಇನ್ನು ಈ ಫೋನ್ ಆ್ಯಂಡ್ರಾಯ್ಡ್ ವರ್ಷನ್ 10ನ ಮೇಲೆ ರನ್ ಆಗ್ತಿರುವಂಥದ್ದು ಒಳ್ಳೆಯ ವಿಷಯ. ಮತ್ತು ವಿವೋ ಅವರ ಫಂಟಚ್ OSನ ಬೇಸ್ ಮೇಲೆ ರನ್ ಆಗ್ತಿರುವಂಥ ಫೋನು. ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತಾಡೋದಾದರೆ 8 GB ಮತ್ತು 128 GB ಸ್ಟೋರೇಜ್ ಆಗಿರುವಂಥದ್ದು. ಇದು UFS 2.1 ಸ್ಟೋರೇಜ್ ಹಾಗೂ LPDDR4ನ ರ್ಯಾಮ್ ಆಗಿರುವಂಥದ್ದು. ತುಂಬ ಒಳ್ಳೆಯ ವಿಷಯ. ಎಲ್ಲ ಫಾಸ್ಟಾಗಿ ಅಪ್ಲಿಕೇಶನ್ಗಳು ರನ್ ಆಗುತ್ತೆ.
ಇನ್ಸ್ಟಾಲ್ ಆಗುತ್ತೆ. ಇನ್ನು ಇದರ ಸೆಕ್ಯೂರಿಟಿ ಫೀಚರ್ ಕಡೆ ಬರೋದಾದರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇರುವಂಥದ್ದು ಡೀಸೆಂಟಾಗಿದೆ. 1 ಸೆಕೆಂಡ್ ತಗೊಳುತ್ತೆ, ಪರವಾಗಿಲ್ಲ. ಮತ್ತು ಫೇಸ್ ಲಾಕ್ ಕೂಡ ಇರುವಂಥದ್ದು. ಫೇಸ್ ಲಾಕ್ ಆಲ್ಮೋಸ್ಟ್ ಸ್ಪೀಡಾಗಿದೆ, ನೋಡ್ತಾ ಇರ್ಬೋದು, ನೀವೇ ಜಡ್ಜ್ ಮಾಡ್ಬೋದು. ಕಮೆಂಟ್ ಬಾಕ್ಸಲ್ಲಿ ಈ ಫೋನ್ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ, ನಾನು ನೋಡ್ತೀನಿ ಕಮೆಂಟ್ನ. ಸೊ ನನಗಂತೂ ಈ ಫೋನ್ ಇಷ್ಟ ಆಗಿತ್ತು, ತುಂಬ ಚೆನ್ನಾಗಿದೆ. ಸೊ ನೀವು ಈ ಪ್ರೈಸ್ ರೇಂಜಲ್ಲಿ ಒಂದು ಕ್ಯಾಮ್ರಾ ಓರಿಯೆಂಟೆಡ್ ಫೋನ್ನ ಹುಡುಕ್ತಾ ಇದ್ದೀರಾ ಅಂದರೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಗೇಮಿಂಗಿಗೋಸ್ಕರ ಆದರೆ ಇದೇ ಪ್ರೈಸ್ ರೇಂಜಲ್ಲಿ ನನಗೆ ಒಂದೇ ಡಿಸಪಾಯಿಂಟಿಂಗ್ ಅಂತ ಅನಿಸಿದ್ದು ಈ ಫೋನಲ್ಲಿ ಪ್ರೋಸರ್ ಆಯಿತಾ. ಪ್ರೋಸರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 665 ಕೊಡ್ತಾ ಇದ್ದಾರೆ. ಬಟ್ ಈಗಿನ ಲೇಟೆಸ್ಟ್ ಫೋನ್ಗಳು ಅಂದರೆ ಹೋದ ಮಂಡೇ ಒಂದು ರಿಲೀಸ್ ಆಯಿತು, ಇದು ರಿಯಲ್ಮಿ ನಾರ್ಜೋ 20A ಅಂತ, ಅದರಲ್ಲಿ ಸಮೇತ ಸ್ನ್ಯಾಪ್ಡ್ರ್ಯಾಗನ್ ಈಗ ಇತ್ತೀಚಿನ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 720G 865 ಆ ಥರದ್ದೆಲ್ಲ ಲೇಟೆಸ್ಟ್ ಪ್ರೊಸೆಸರ್ಗಳಿದೆ, ಅದು ತುಂಬ ಪವರ್ಫುಲ್ಲು. ಬಟ್ ಇದು ಪವರ್ಫುಲ್ಲೇ, ನಾವೇನು ಇದ್ರ ಬಗ್ಗೆ ಮಾತಾಡೋ ಅಂಥದ್ದೇನು ಅವಶ್ಯಕತೆ ಇಲ್ಲ. ನಿಮ್ಗೊಂದು ನಾರ್ಮಲ್ ಯೂಸು ಕ್ಯಾಮ್ರಾ ಓರಿಯೆಂಟೆಡ್ ಫೋನ್ ಅಂದರೆ ತುಂಬ ಒಳ್ಳೆ ಚಾಯ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೀವು ಇನ್ನೂ ಇದೇ ಪ್ರೈಸ್ ರೇಂಜಲ್ಲಿ ಬೇರೆ ಬೇರೆ ಫೋನ್ಗಳಿದ್ದಾವೆ, ನಿಮಗೆ ಇನ್ನೂ ಸ್ಪೆಸಿಫಿಕೇಷನ್ಸ್ ಜಾಸ್ತಿ ಇದ್ದಾವೆ. ಬಟ್ ಇದರಲ್ಲಿ 8GB ರ್ಯಾಮು 128GB ಓಕೆ, ಬಟ್ ಸ್ನ್ಯಾಪ್ಡ್ರ್ಯಾಗನ್ ಒಂದು ಡ್ರಾಬ್ಯಾಕ್ ಅನಿಸುತ್ತೆ. ನಿಮಗೆ ಅದೇ ಒಳ್ಳೆ ಪ್ರೋಸರಿಂಗ್ ಬೇಕಂದರೆ ನಾರ್ಜೋ 20 Pro ಹೋಗ್ಬೋದು, ಮೊಟೊರೋಲಾ ಒನ್ ಫ್ಯೂಷನ್ ಪ್ಲಸ್ ಹೋಗ್ಬೋದು. ನಿಮಗೆ ಬ್ರ್ಯಾಂಡ್ ಅಂತ ಹೋದರೆ ಸ್ಯಾಮ್ಸಂಗ್ M31 ಇದೆ, ಬಟ್ ಅದರಲ್ಲಿ ಪ್ರೋಸರ್ ಅಷ್ಟು ಚೆನ್ನಾಗಿಲ್ಲ. ಇನ್ನು ಈ ಫೋನ್ನ ಪ್ರೈಸ್ ಬಗ್ಗೆ ಮಾತಾಡೋದಾದರೆ 8GB ಮತ್ತು 128GB ಸ್ಟೋರೇಜ್ ವೇರಿಯಂಟಿಗೆ ನಿಮ್ಗೆ 19,000 ಆಗುತ್ತೆ. ಈ ಪ್ರೈಸ್ ರೇಂಜಿಗೆ ವರ್ತ್ ಅನಿಸುತ್ತೆ. ಬಟ್ ನಿಮಗೆ ಪ್ರೋಸರ್ ಒಂದೇ ಡ್ರಾಬ್ಯಾಕ್ ಅನಿಸುತ್ತೆ. ಸೊ ಡಿಸ್ಪ್ಲೇ ಬಗ್ಗೆ ಮಾತಾಡೋಂಗಿಲ್ಲ, ಸೇಮ್ ಆ್ಯಸ್ ಸ್ಯಾಮ್ಸಂಗು ಒಂದು 80-90% ಹಂಗೆ ಇದೆ. ನನಗೆ ಹಾಗಂತೂ ಇಂಪ್ರೆಸಿವ್ ಅನಿಸ್ತು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಸಿಗೋಣ. with